ಮೊದಲನೇದಾಗಿ ಎಲ್ಲ ನಾಗರಿಕರಿಗೂ ಮತ್ತು ಮಿತ್ರಲೋಕ ಯೂಟ್ಯೂಬ್ ಚಾನಲ್ದ ನನ್ನೆಲ್ಲ ವೀಕ್ಷಕ ದೇವರುಗಳಿಗೂ ಈ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹೀಗಾಗಿ ಈ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ, ಮಕರ ಸಂಕ್ರಾಂತಿ ಹಬ್ಬ ಅಂದ್ರೆ ಏನು, ಅದರ ಅರ್ಥ ಏನು, ಯಾಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಎಂದರೆ ನಮ್ಮ ಭಾರತದಲ್ಲಿ ಬಹಳ ಪ್ರಮುಖವಾದ ಹಬ್ಬ. ಇದು ಪ್ರತಿ ವರ್ಷ ಜನವರಿ 14 ಮತ್ತು 15ನೇ ತಾರೀಕಿನಂದು ಬರುವ ಒಂದು ದೊಡ್ಡ ಹಬ್ಬ. ಇದರ ಮಹತ್ವ ಏನಂದ್ರ, ರೈತರು ಇದು ಹೊಸ ಬೆಳೆಯನ್ನ ಕಟಾವು ಮಾಡುವ ಸಂಭ್ರಮದ ದಿನ. ಈ ಚಳಿಗಾಲದಲ್ಲಿ ಬಿಸಿಲಿನ ಕಾಲಕ್ಕೆ ಸಾಗುವ ಒಂದು ಒಳ್ಳೆಯ ದಿನ, ಹೊಸ ಆರಂಭ, ಬೆಳಕು, ಯಶಸ್ಸಿನ ಸಂಕೇತ. ಮತ್ತು ಕರ್ನಾಟಕದಲ್ಲಿ ನಮ್ಮಲ್ಲಿ ಇದನ್ನು ಸಂಕ್ರಾಂತಿ ಹಬ್ಬ ಎಂದು ಆಚರಿಸುತ್ತವೆ. ಎಳ್ಳು ಬೆಲ್ಲ ಹಂಚಿಕೊಳ್ತಾರ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೆಯದು ಮಾತಾಡ್ರಿ ಅಂತ ಎಲ್ಲರೂ ಪರಸ್ಪರ ಒಬ್ಬರಕ್ಕೊಬ್ಬರು ಇದನ್ನು ಅನುಸರಿಸುತ್ತಲೇ ಬಂದಿದ್ದಾರೆ ಅಂತ ಆಶೀರ್ವಾದ ಮಾಡುತ್ತಾ, ಹಸುಗಳಿಗೆ ಪೂಜೆ, ಅಲಂಕಾರ, ಹಳ್ಳಿಗಳಲ್ಲಿ ಹಬ್ಬದ ಜಾತ್ರೆ, ನಾಟಕ, ಕಬಡ್ಡಿ, ಕುಸ್ತಿ ಎಲ್ಲವನ್ನು ಈ ಹಬ್ಬದ ನಿಮಿತ್ತ ಏರ್ಪಡಿಸುವುದು ಗ್ರಾಮೀಣರಿಗೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ. ಮತ್ತು ಇನ್ನೊಂದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದು ಹೊಸ ಹೊಸ ಅಡಿಗೆಗಳನ್ನು ಮಾಡ್ತಾರೆ. ಏನಂತೀರೇನ, ಎಳ್ಳು ಉಂಡಿ, ಶೇಂಗಾದ ಉಂಡಿ, ಪುಟಾಣಿ ಉಂಡಿ ಮತ್ತು ಬೆಲ್ಲದಂಟು, ಅಕ್ಕಿ ಕಡುಬು, ಅಕ್ಕಿ ಹೋಳಿಗೆ, ಸಜ್ಜಿ ರೊಟ್ಟಿ ಮತ್ತು ಕಾಯಿಪಲ್ಯಗಳನ್ನು ಮಾಡುವುದರಿಂದ ಉತ್ತರ ಕರ್ನಾಟಕದ ದೊಡ್ಡ ಹಬ್ಬ ಅಂತಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ. ಕಷ್ಟದಲ್ಲಿ ಸುಖಕ್ಕೆ ಹೋಗುವ ಒಂದು ದೊಡ್ಡ ದಿನ. ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಕಾಲಿಡುವ ಒಂದು ಒಳ್ಳೆಯ ದಿನ ರೀ ಇದು. ನಿಮ್ಮ ಎಲ್ಲ ಕೆಲಸಕ್ಕೂ ಈ ಸಂಕ್ರಾಂತಿ ಒಳ್ಳೆಯ ಹಬ್ಬವಾಗಿ ಬರಲಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅನ್ನುತ್ತಾ ತಮಗೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನು ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ದಿಂದ ನಮ್ಮ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ಈ ಮಗುವಿನ ಸಾಕ್ಷಿಯಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀವಿ. ನಮ್ಮ ಚಾನಲ್ಗೆ ತಾವೆಲ್ಲರೂ ಇದೇ ರೀತಿ ಸಪೋರ್ಟನ್ನು ಮಾಡ್ಕೊತ ಇರ್ರಿ. ಮತ್ತು ನೀವು ಎಳ್ಳು ಬೆಲ್ಲದ ಥರ ಜೀವಿತಾವಧಿ ಒಳಗೆ ಒಳ್ಳೆಯ ಮಾತುಗಳನ್ನಾಡಿ, ಒಳ್ಳೆಯ ಸ್ನೇಹ, ಒಳ್ಳೆಯ ಸಂಬಂಧ ಮತ್ತು ಪುಸ್ತಕವನ್ನು ಓದುವ ಹವ್ಯಾಸವನ್ನು ನೀವು ರೂಢಿಸಿಕೊಳ್ಳೋಣ. ನಿಮ್ಮ ಬೆಂಬಲ ನಮ್ಮ ಮಿತ್ರಲೋಕ ಚಾನಲ್ಗಿರಲಿ. ಮತ್ತಷ್ಟು ವಿಡಿಯೋಗಳನ್ನು ನಾವು ಮಾಡಿ ಹಾಕುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಅತ್ಯಗತ್ಯ ಇದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.